ಓ ಇದೆಲ್ಲ ನಿಮ್ದೇ? ಹ್ಞೂ ಅಲ್ಲಿ ಗಂಟ್ಲು ಎಲ್ಲಿ ಗಂಟು ಕಾಣ್ತದೆ ಅದೆಲ್ಲ ನಮ್ದೇ. ಈ ಪಾರ್ಟಿ ಆಸ್ತಿ ಮಾಡಿದಿರೋ ವ್ಯಕ್ತಿಯಮ್ಮ ನೀವು? ಹ್ಞೂ ಅಯ್ಯೋ ನಾನ್ ಜಿಪ್ಪಣ್ತನ ಮಾಡಿ ನಾನ್ ಬುದ್ಧಿವಂತೆಯಾಗಿ ಎಲ್ಲ ತೆಗ್ದಿರೋದು. ಆಗಿನ ಕಾಲದಲ್ಲೆಲ್ಲ ಕಮ್ಮಿ ಅಲ್ವಾ? ಅಯ್ಯೋ ಈ ಕಾಲದಲ್ಲಿ ತೆಗಿಯಕ್ಕಾಗದ? ಒಂದಿಷ್ಟಾಗ್ಲೇ ಜಾಗ ತಗೊಳಕ್ ಐಕಿಲ್ಲ ಬಿಡಿ. ಇವಾಗ ಹೆಂಗ್ ತಗೊಳಕ್ಕಾಗದ? ಹಂಗ ಬುದ್ಧಿವಂತರಾಗಿ ಬುದ್ಧಿ ಉಪಯೋಗಿಸಿ ತಗೊಂಡಿದ್ದೀರಲ್ಲ ಆಗ್ಲೇ. ಅಯ್ಯೋ ಆಗೆಲ್ಲ ಕಮ್ಮಿ ಅಲ್ವಾ? ಮತ್ತೆ ಮಾವನು ಅಷ್ಟೇನು ಇದಿಲ್ಲ, ಬರೀ ಉಣ್ಬೇಕು ತಿನ್ಬೇಕು ಇದೆ. ದುಡ್ಡು ಕೊಸಿ ಚೆನ್ನಾಗಿ ಮಡಗಿದ್ರು ಏನಿಲ್ಲ. ಆದ್ರೆ ನಾನು ಜಮೀನ್ ತಗೋಬೇಕು ಮನೆ ತಗೋಬೇಕು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಸಾಲಗಿಲ್ಲ ಮಾಡ್ಬಿಟ್ಟು ತಗೊಂಡು ಆಮೇಲೆ ಸಾಲ ತೀರ್ಸ್ಕೊ ಬಂದು ಒಂದೊಂದಾಗಿ ಹಂಗ ಮಾಡಿದಿರಲ್ಲ ಬಿಡಿ. ಅಯ್ಯೋ ಏನ್ ಮಾಡೋದು, ಎಲ್ಲ ಜಿಪ್ನಿ ಅಂತಾರೆ. ಅವತ್ತು ನಾನು ಜಿಪ್ಪಂತನ ಮಾಡಿದ್ಕೆ ಇವತ್ತು ಇಷ್ಟು ಚೆನ್ನಾಗಿವ್ನಿ. ಅದಕ್ಕೂ ಟೆನ್ಷನ್ ಇಲ್ಲ, ನಾನು ಇಲ್ಲ ಅಂದ್ರೆ ಟೆನ್ಷನ್ ಇಲ್ಲ. ನನ್ನ ಮಕ್ಳು ಹೆಂಗೋ ಬದುಕತ್ತವೆ ಎಲ್ಲಾರ್ದು ಬೇಕಾದಂಗೆ ಮಡಗಿವ್ನಿ. ಮನೆ ಐತೆ ಆಸ್ತಿ ಐತೆ, ಇಬ್ರಿಗೂ ಒಂದು ಮನೆ ಅದೇ, ಹಂಗೋ ಇರ್ತಾರೆ ಅಷ್ಟೇ ಅಲ್ವಾ? ಈಗ ಅವರು ನಾಳೆ ದಿನ ಬೈಕಬಾರ್ದು, ಅಪ್ಪ ಅವ್ವ ಏನ್ ಮಡಗಿದಾರೋ ನಾವು ಕಷ್ಟಪಟ್ಟು ಸಾಯ್ಬೇಕು ಅಂತ. ಹಂಗಂತ ಅವ್ರು ಸೋಕಿ ಮಾಡಕ್ಕೂ ನಾನು ಬಿಟ್ಟಿಲ್ಲ. ಒಂದೊಂದು ರೂಪಾಯಿ ಕೂಡಿಡೋದನ್ನ ಹೇಳ್ಕೊಟ್ಟಿನಿ. ನಾನು ಇಲ್ಲ ಅಂದ್ರೆ ನನ್ನ ಮಕ್ಳು ಚೆನ್ನಾಗಿರ್ತಾರೆ ಅಷ್ಟೇ ಸಾಕು. ಎಲ್ಲರೂ ಜಿಪ್ನಿ ಅಂತಾರೆ, ಅವ್ರು ಏನಂದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಉಂಡಾಗ ತಿಂದಂಗೆ ಹೆಂಗೋ ಮಾಡೀನಿ. ಅಯ್ಯೋ ಹೆಂಗೋ ಮಾಡಿದಿರಿ, ಇಷ್ಟು ದಿನದೇನೋ ಮಾಡಿದಿರಿ. ಏನು ಮಾಡ್ದಂಗೆ ಒಂದು ತಿಂದಂಗೆ ಉಂಡಂಗನು ಬಾಯಿ ಕಟ್ಟಾಕೊಂಡು ಹೆಂಗ ನೋಡ್ಕೊಂಡಿದ್ದೀರಿ. ಎಲ್ಲ ಒಳ್ಳೆ ಆಸ್ತಿ ಮಾಡಿದಿರಿ. ಇನ್ಮೇಲೆ ಅರುವೆ ಚೆನ್ನಾಗಿ ಉಣ್ಕ ತಿನ್ಕ ಇರ್ಬೋದು ತಾನೆ, ಇನ್ನೇನು ನಮಗೆ? ಅಯ್ಯೋ ಆದ್ರೂ ಎಲ್ಲ ಮಾಡೀನಿ ಅಂದ್ಬಿಟ್ಟು ತೀರ್ಸಕ್ಕಾಗದ. ತಿಂದಿ ಬೇಡ ಸುಮ್ನಿರಿ. ದುಡ್ಡು ಕಾಸನ್ ಇದ್ರಲ್ಲಿ ಹಂಗೆಲ್ಲ ಮಾಡಬಾರ್ದು. ತಿನ್ನೋದೇನು ಅಯ್ಯೋ ತಿನ್ನಕ್ಕೆ ಬದುಕಿದವ, ಸುಮ್ನಿರಿ. ಆದ್ರೂ ಚಿಕನ್ ಸಾರು ಮಾತ್ರ ಚೆನ್ನಾಗಿ ಮಾಡಿದ್ರಿ. ಬಂಗಾರಿಗಿಂತನೂ ಚೆನ್ನಾಗಿ ಅಡುಗೆ ಮಾಡ್ತೀರಿ. ವಾ ಚೆನ್ನಾಗಿತ್ತಾ? ಮುದ್ದೆಗೂ ಅದಕ್ಕೂ ಒಳ್ಳೇದು ಮಾತ್ರ. ನನಗಂತೂ ಉಂಟೆ ಉಣ್ಣೆ ನನಗಾಗಿತ್ತು, ಅದಕ್ಕೆ ಎರಡೆರಡು ಮುದ್ದೆ ತಿನ್ನಿಲ್ವಾ? ಚೆನ್ನಾಗಾಗಿತ್ತು ಸಾರು. ಕಬಾಬ್ ಹೆಂಗ್ ಮಾಡಿದ್ರಿ? ಅದು ಸೂಪರ್ ಆಗಿತ್ತು. ಅಯ್ಯೋ ನಾವು ಮದುವೆ ಆದೋಸ್ತ್ರಲ್ಲಿ ಯಾರ್ದೊಬ್ರು ಕರ್ನಾಟಕ ಹೋಗಿದ್ದು, ಅಲ್ಲಿ ಮಾಡಿದ್ರು ಹಿಂಗೆ ಕಬಾಬ. ಅವತ್ತೇ ತಿಂದಿತ್ತು, ಅವತ್ತಿನ ತಿಂದೇ ತಿತ್ತಿಲ್ಲ. ಅವತ್ ಬಿಟ್ರೆ ನೀವತ್ತೆ ಏನ ಮದುವೆ ಆದೋಸ್ತ್ರಲ್ಲಿ ತಿಂದಿರೋದ ಕಬಾಬು? ನಾವೆಲ್ ಮಾಡ್ತಿದ್ದೋ, ನಾವು ಮಾಡಿದ್ರು ಅಪರೂಪ ಕೋಳಿ ಸಾರು ಮಾಡ್ಕೊಂಡು ಉಂಟಿದ್ದೋ. ಈ ತರ ಎಲ್ಲ ಮಾಡಿಲ್ಲ. ಒಂದು ಹೋಟ್ಲಲ್ಲೂ ತಿಂದಿಲ್ಲ. ಹೋಟ್ಲಿಗೆಲ್ಲ ಹೋಯ್ತಿದ್ವ ನಾವು. ಯಾಕನಪ್ಪ ಮನೇಲೆ ತಂದು ಮಾಡಕ್ಕಿಲ್ಲ, ಇನ್ನು ಹೋಟ್ಲು ಹೋದವ ಅಲ್ಲ. ಮದ್ವೆ ಮುಂಜಿ ಬೇರೆ ಇನ್ಯಾವ ಕರ್ರಿಗೂ ಹೋಗಿ ಅಲ್ವಾ? ಇಲ್ಲ ನಾವು ಹೋದ್ರೆ ಪುಣ್ಯ ಹೋಗ್ಕದ ಮುಯಿಗೆ ಹಾಕ್ಬೇಕು ಅಂತ ನಾವು ಹೋಗಿಲ್ಲ. ಸರಿ ಬಿಡಿ. ಅಯ್ಯಪ್ಪ ಸರಿ ಅದರ್ ಕಂಡ್ಬಿಡಿ ನೀವು. ಇಲ್ಲ ತಿನ್ಕ ತೀರ್ಸಕ್ಕದ. ಫೋನ್ ಬತ್ತದ ನೋಡಿ ಯಾವ್ದು? ನಮ್ಮ ಮನೆಯವ್ರು ಫೋನ್ ಮಾಡ್ತಿರೋದು. ಹಲೋ ಕೈ ಮಾನ ಮರ್ಯಾದಿಲ್ವಮ್ಮಿ ನಿನ್ಗೆ? ಹೇರಿ ಅದಕ್ಕೆ ಚೂರಾರು ಜ್ಞಾನ ಇಲ್ವಾ ನಿನ್ಗೆ? ಮಗಳ ಮನೆಗೆ ಹೋಗಿ ಕೂತಿ ಎಷ್ಟು ದಿನ ಆಯ್ತು ನೀನು? ಫೋನ್ ಮಾಡಿದ್ರು ಫೋನ್ ಎತ್ತಕ್ಕಿಲ್ಲ ಅದಕ್ಕೆ? ಹೋ ಆಗ್ಲಾ ಚಾರ್ಜ್ ಹಾಕಿದೆ. ಎಷ್ಟೆಲ್ಲ ಫೋನ್ ಮಾಡಿ ನನಗೆ ಗೊತ್ತಾಪಟ್ಟಿ ನಿನ್ಗೆ? ಮಾನ ಮರ್ಯಾದಿಲ್ವಾ ನಿನ್ಗೆ? ಹೋದ್ಮೇಲೆ ಬರ್ಬೇಕು ಅಂತ ಗೊತ್ತಾಯ್ಕಿಲ್ವಾ ನಿನ್ಗೆ? ಏನ್ ಕುತ್ಕೊ ಮಟ್ಟೆ ಇಕ್ತಿದ್ಯಾ? ಅಯ್ಯೋ ಸಾಂಬಾರ ಚಿಕನ್ ಸಾರು ಮಾಡಿದೆ. ಚೆನ್ನಾಗಿದ್ದಿಲ್ಲ, ಬೀಗ್ರ ಪಾರ್ಟಿ ಇಷ್ಟಪಟ್ರು. ನೀನ್ ಮಾತ್ರ ಅಡಿ ಹಾಕ್ತಿನ್ನು, ನಾವಿಲ್ಲಿ ಹಸ್ಕ ಸಾಯ್ತೀವಿ. ನಂಗೆ ಇಲ್ಲಿ ಇಟ್ಟು ಸೊಪ್ಪು ನೋಡೋರು ಯಾರು? ಅಲ್ಲೋ ಕುತ್ಕೊಬಿಟ್ರ ನೀನು. ವಾರದ ಮೇಲಾಯ್ತು ಹೋಗಿ ಬರ್ದಂಗ್ ಕೂತವಳೆ. ಬಟ್ಟೆ ಒಂದ್ ಗಾಡಿ ಬಿದ್ದವೆ, ನೀರ್ ಕಾಯಿಸೋರಿಲ್ಲ, ಅಡ್ಗೆ ಮಾಡೋರಿಲ್ಲ, ಒಂದ್ ಪಾತ್ರೆ ತೊಳೆಯಂಗಿಲ್ಲ. ಹೋಗೋಗ ಪಾತ್ರೆನಾರು ಬೆಳಗ್ಬಿಟ್ಟು ಹೋಗಿದ್ದ ನೀನು. ಆಮೇಲೆ ಅಡ್ಗೆ ಮಾಡಕ್ಕೂ ಒಂದ್ ಸಾಮಾನಿಲ್ಲ. ನನ್ಗೆ ಅಡ್ಗೆ ಮಾಡಕ್ ತಾನೆ ಬಂದದ. ಸರಿ ಆಯ್ತು ಬರ್ತೀರಿ. ರಾಜಕಾಯ್ಕವ ನಿನ್ಗೆ ಬೈತಿದ್ರು ಕಿಸಿತಿದ್ಯಲ್ಲ, ಮರ್ಯಾದಿಂದ ಬಂದ್ರೆ ಸರಿ. ಅಣಿಯಾಗಿ ಸಿಗ್ತದೆ ಅಂತ ಅಲ್ಲೇ ಕೂತವಳೆ. ಇಲ್ಲಿ ನಮ್ ಕತೆ ಏನಾದ್ರು ಸಿಕ್ಕಿಲ್ಲ ಅಂತ ತಿನ್ನಕ್ಕಿದ್ಬಿಟ್ರೆ ಸಾಕು ಬಡ್ಡಿ ನಿಂಗೆ ಎಲ್ ಬೇಕಾದ್ರೂ ಉಳ್ಕೊಬಿಡ್ತಾಳೆ. ಅಯ್ಯೋ ಯಾಕಂಗಂದಿರಿ? ಬತ್ತೀನಿ ಬರ್ದಾನೆ ಎಲ್ಗೋದನು. ಬೀಗರು ಪಾರ್ಟಿ ಹಿಂಸೆ ಮಾಡ್ತಿದ್ರು ಇರು ಅಂತ. ಬಂಗಾರಿನೂ ಅಷ್ಟೊಂದು ಹಿಂಸೆ ಮಾಡ್ತಿಲ್ಲಲ್ಲ, ಅದಕ್ಕೆ ಇದ್ದೆ. ಅಯ್ಯೋ ಅದಕ್ಕೇನು ಬತ್ತೀನಿ ಬಿಡಿ. ಹೇಳಿ ಕೊತ್ತಂತೆ ಬತ್ತೀನಿ 6 ಗಂಟೆ ಬಸ್ಗೆ. ನಾಳೆ ಗಿಳಿಗಿಲ್ಲ, ಈಗ ಟೈಮ್ ಆಗಿಲ್ಲ. ಬಾ 4 ಗಂಟೆ 5 ಗಂಟೆ ಬಸ್ ಬಾ. ನಾಳೆ ಗಂಟು ಅಲ್ಲೇ ಇದ್ದಾಳಂತೆ. ನನ್ಗೆ ಅಡ್ಗೆ ಮಾಡಕ್ಕೂ ಬರೋಕಿಲ್ಲ, ಹೋಟ್ಲಲ್ಲೂ ಮಾಡ್ತಾ ಇಲ್ಲ, ಗ್ಯಾಸ್ ಇಲ್ಲ ಅನ್ಬಿಟ್ಟು ಕಸ್ಕೊಂಡ್ ಸಾಯನ್ ಹೇಳು. ನಾನು ನೀನೋ ಜೋಕಾಗಿ ಚಿಕನ್ ಮಟನ್ ಅನ್ಕೊಂಡಿದ್ದಿ. ನಾವೇ ಏನು ಇಲ್ದಂಗಿರೋದು. ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಿಲ್ಲ. ಏನ್ ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ ಆಯ್ತು ಬರ್ತೀನಿ. ಬಂಗಾರಿಯ ಪಾರ್ಟಿ ಹಿಂಸೆ ಮಾಡ್ತಿಲ್ಲಲ್ಲ, ಅದಕ್ಕೆ ಹೆಂಗ್ ಉಳ್ಕೊಂಡಿದೆ. ಬತ್ತೀನ ತರಿಕೆ. ಏನ್ ಕನ್ನಡ ಅರ್ಥ ಆಯ್ಕಿವ? ಒತ್ತರಿಕೆ ಅಂತ ಒತ್ತರಿಕೆ ಬಾಯಿಗ ಬಂದ್ರೆ ಸರಿ. ಇವತ್ತು ಎಷ್ಟೋದಾರು ಸರಿ ಮರ್ಯಾದಿಂದ ಬಾ. ಇವತ್ತು ಬರೀ ನಾನು 6 ಗಂಟೆ ಬಸ್ಸಂಗ್ ನಾನೇ ಬರ್ತೀನಿ. ಅಲ್ಲಿಗೆ ನಿನ್ ಮಾನ ಮರ್ಯಾದೆಲ್ಲ ಕಳ್ಬಿಡ್ತೀನಿ. ಇರೋ ಕಾಪಕ್ಕೆ ಅಲ್ಲೇ ಬೋದ್ಬಿಡ್ತೀನಿ. ನಾನು ಬಂದು ಸುಮ್ಮನೆ ಮರ್ಯಾದಿಂದ ಬಾ. ಸರಿ ಆಯ್ತು ನೋಡ್ತೀನಿ ಬಸ್ ಸ್ಟ್ಯಾಂಡ್ ಅಲ್ಲೇ ಕುತ್ಕೋತೀನಿ. ಅದು ಎಷ್ಟೊತ್ತಿಗೆ ಬಂದಿ ಅಂತ. ಸರಿ ಆಯ್ತು ಮುಡ್ಗನ. ನಿಮ್ಮ ಮನೆಯವರ ಏನಂತೆ? ಅಯ್ಯೋ ಏನ್ ಕೇಳಿ ಬಿಕ್ತಿಯಮ್ಮ ಪಾಪ ಅವರು. ಅಯ್ಯೋ ನೀನ್ ಇಲ್ದವ್ರ ಮನೆ ಎಲ್ಲ ಬಿಕ್ಕು ಅನಿಸ್ತದೆ. ಬಾ ಏನ್ ಮಾಡ್ತಿದ್ಯಾ? ಅಷ್ಟು ದಿನ ಆಯ್ತು ಹೋಗಿ. ಆಗ್ಲೂ ಇಲ್ಲ, ನೀನು ಇಲ್ದವ್ರೆ ಬೇಜಾರಾಯ್ತದ ಮನೇಲಿ. ಮನೆ ಒಳಗೆ ಬರೋಕೆ ಆಯ್ಕಿಲ್ಲ, ಬೇಜಾರಾಯ್ತದೆ ಬಾ ಅಂತ ಹಂಗೆ ಹಿಂಸೆ ಮಾಡ್ತಿದ್ರು. ಬಾ ಹೋಗುರಿ ಹಾಕಿವ ತರಿಕೆ. ಅಯ್ಯೋ ಇಲ್ಲ ಹೋಯ್ತೀನಿ ಬಿಡಿ. ಈಗ್ಲೇ 4 ಗಂಟೆ ಬಸ್ ಅದಲ್ಲ ಇಲ್ವಾ? 4 ಗಂಟೆಗಿಲ್ಲ 4:15 ಅದೇ. ಏನು ಅದರಿಗೆ ಹೋಗುರಿ ಯಾಕೆ? ಏನು ಅರ್ಜೆಂಟು? ಒಂದು ರಾತ್ರಿಗೆಲ್ಲ ಏನದದು? ಅಯ್ಯೋ ಇಲ್ಲ ಸುಮ್ನಿರಿ, ಬೇಜಾರು ಮಾಡ್ಕೊಬಿಟ್ಟವ್ರೆ ಪಾಪ. ಅಯ್ಯೋ ಬಾರೆ ಯಾರು ಇಲ್ಲ. ಅಡ್ಗೆ ಎಲ್ಲ ಮಾಡ್ಕೊಂಡು ಉಂಟಾರೆ. ಏನಿಲ್ಲ, ಪಾತ್ರೆ ಬೆಳಗೋದು ಬಟ್ಟೆ ಒಗೆಯೋದು ಎಲ್ಲ ಮಾಡ್ಕೋತಾರೆ. ಎಲ್ಲ ಬೇಕು ಅನ್ಸ್ತದೆ. 1 ವಾರ ಆಯ್ತು ಹೋಗಿ ಬಾ ಅಂತ. ಅಯ್ಯೋ ನನ್ನ ಗಂಡ ನನ್ನ ಬುಟ್ಟೆ ಇರಕ್ಕಿಲ್ಲ ನೋಡಿ ಇಷ್ಟು ವರ್ಷ ಆದ್ರೆ. ಅನ್ಕಂಡ್ರೆ ಭಾರಿ ಇಷ್ಟ ಮಾತ್ರ. ಹಂಗ ಸರಿ ಆಯ್ತು ಬನ್ನಿ ಮನೆಗೆ ಹೋಗೋದ. ಟೈಮ್ ಆಯ್ತು, ನಾನು ರೆಡಿಯಾಗಿ ಹೋಯ್ತೀನಿ. ಫಸ್ಟ್ ಬೇಜಾರು ಮಾಡ್ಕೊಂಡವ್ರೆ. ಹೋಯ್ತೀನಿ, ಒಬ್ಬರೇ ಇರ್ತಾರಲ್ಲ. ಸರಿ ಆಯ್ತು ನಡೀರಿ. ಅಯ್ಯೋ ಈರಮ್ಮ ಇದು ನಿಂಗೆ ಒಂದು ಹೆಸರು ಹೋಯ್ತೀನಿ ಅಂತೇಳಿ ಒತ್ತರಿಗೆ ಹೋಗೋದು. ಸುಮ್ನಿರ್ ನಾಷ್ಟ ಇಷ್ಟ ಮಾಡ್ಕೊಂಡು. ಅಯ್ಯೋ ಸುಮ್ನಿರ್ನೆ ಎಲ್ಲ ನಿಮ್ಮ ಅತ್ತೆ.
ಅದೆಲ್ಲ ಆಚಲಿದ್ದದೇನೋ ಯಾಕೆ? ಅಯ್ಯೋ ನಿಮ್ಮ ಅಪ್ಪ ಬಾಯಿ ಬಂದಂಗೆ ಬೈತ ಕೂತವನೆ. ಯಾಕಂತೆ? ನಾನು ದೊಡ್ಡರೋಗ ಬಂದದ ಅವನಿಗೆ. ಅಡುಗೆ ಮಾಡೋರಿಲ್ಲ, ಹೊಟ್ಟೆಗೆ ಊಟ ಇಲ್ಲ, ಹೋಟ್ಲಲ್ಲೂ ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಮಾಡ್ತಾಯಿಲ್ಲ. ಇಸ್ಕೊಂಡು ಸಾಯನ ನಾನು ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಬೈತಾನೆ. ಅವತ್ತರಿಗೆ 6 ಗಂಟೆಗೆ ಎದ್ದು ಬತ್ತೀನಿ ಅಂದ್ರೂ ಕೇಳ್ತಾ ಇಲ್ಲ. ಈಗಲೇ ಬಾ ಸಂಜೆ ಹೊತ್ತಿಗೆ ಅದು ಎಷ್ಟೊತ್ತಾದ್ರೂ ಸಿಕ್ಕಿಲ್ಲ. ಇಲ್ಲ ಅವತ್ತರಿಗೆ ನಾನೇ ಬಂದು ಅಲ್ಲೇ ಬೈತೀನಿ ನಿನಗೆ ಅಂತ ಹುಚ್ಚು ಬಂದಂಗೆ ಮಾತಾಡ್ತಾ ಕೂತಾನೆ. ಫೋನ್ ಮಾಡ್ಕೊಡಿಲ್ಲ ಮಾತಾಡ್ತೀನಿ. ಬೇಡ ಸುಮ್ಮನಿರು, ಹೋಯ್ತೀನಂತೆ. ಅಯ್ಯೋ ಅವತ್ತರಿಗಾದ್ರೇನು ಅಷ್ಟೊತ್ತಿಗೆ ಎದ್ದೋಗೋ ಬದಲು ಈಗಲೇ ಹೋಯ್ತೀನಂತೆ. ಅದು ಏನು ಕೇಳ್ತೀನಿ ಅವನಿಗೆ. ಮಾಡ್ತೀನಿ ಫೋನಲ್ಲಿ ನಿಮ್ಮ ಅತ್ತೆ ಇತ್ತು ಅಂತ ಸುಮ್ಮನೆ ಆಗಿವ್ನಿ, ಏನು ಮಾತಾಡಲಿಲ್ಲ. ಹೋಯ್ತೀನಿ ಅವನಿಗೆ. ಅಲ್ಲಿಗೆ ಹೋಗಿ ಮಾಡ್ತೀನಿ, ಗಾಳಿ ಗರವೆಲ್ಲ ತೆಗಿತೀನಿ ಅವನಿಗೆ. ಏನು ಜೋರಾಗಿ ಮಾತಾಡ್ತಾ ಕೂತಾನೆ. ಮತ್ತೆ ಐತಲ್ಲ ಅಂತ ಸುಮ್ಮನಾದೇ ಇಲ್ಲ. ಫೋನಲ್ಲೇ ಗಾಳಿ ಬಿಡ್ಸುವೆ. ಏನು ಮಾಡಿ ಬಂದ್ಗಿನ್ಬಿಟ್ಟನು ಅಂತ ಹೋಯ್ತಾನೆ ಹಂಗೆ. ಬಿಡು ಇನ್ನೇನು ಮಾಡಿ, ಒಂದು ವಾರದ ಮೇಲೆ ಆಯ್ತಲ್ಲ, ಹೋಯ್ತೀನಂತೆ. ಹೇಳಿದ್ದೆಲ್ಲ ನೆನ್ಪದೆ ತಾನೇ. ಏನೋ ಅವಳ ಕೈಲಿ ಅದಿರಲಿ. ಆಮೇಲೆ ನೀನು ಮಾಡಿ ಎಲ್ಲರಿಗೂ ಇಕ್ಬೇಡಕನೆ. ನಾನೇನೋ ನೆನ್ನೆ ಹೋಗ್ಲಿ ಬಿಡು ಅಂತ ಇಕ್ಕಿವ್ನಿ. ನೀನು ಹಂಗೆಲ್ಲ ಹೋಗ್ಬೇಡ. ಸಾಮಾನೆಲ್ಲ ಹೊಸಿನೇ ಇರೋದು ಅಂದ್ಬಿಟ್ಟು ಅಲ್ಲಿ ತಟ್ಟೆಗೆ ಮಾಡ್ಕೊಂಡು ನಿಮ್ಮ ಅತ್ತೆಗೆ ಒಬ್ಳಿಗೆ ಕೊಡು. ನಿಮ್ಮ ಮಾವ ಇದ್ದಾಗಲೂ ಕೊಡಬೇಡ. ನಿಮ್ಮ ಮಾವೇನಾರು ಕೇಳಿದ್ರೆ ಸಾರಿಗೆಗೆ ನೀರೋದಿ ಹಂಗೋ ಮಾಡಿಕೊಡು. ಎಣಿಯಾಗಿ ಮಾಡ್ಕೊಡ್ಬೇಡ. ಸ್ವಲ್ಪ ದಿನ ನೋಡು, ಇನ್ನೊಂದು 2-3 ದಿನ ಮಾಡಿಕ್ಕು. ಆಮೇಲೆ ಒಂದಿನ ನಿಮ್ಮ ಅತ್ತೆ ಕರಿಬೇಡ. ನಾನು ಒಳ್ಳೆ ಅಡುಗೆ ಮಾಡ್ಕೊಂಡ್ಬಿಟ್ಟು ಕುತ್ಕೊ. ನಿಮ್ಮ ಅತ್ತೆನ ಕರಿಬೇಡ. ಅವಾಗ ನೋಡೋದ ಏನಂದಳು ಅತ್ತೆನೇ ಕೇಳೋಳು. ಏನು ಮಾಡಲು ಗೊತ್ತಾಯ್ತದೆ. ಬಾಯಿ ರುಚಿ ಇಟ್ಕೊಂಡಿದ್ದಳೋ ಇಲ್ವೋ ಗೊತ್ತಾಯ್ತದೆ. ಸ್ವಲ್ಪ ದಿನ ಚೆನ್ನಾಗಿ ಮಾಡಿಕೊಡು. ಆಮೇಲೆ ಅವಳೇ ಪರದಾಡಬೇಕು ಒಳ್ಳೆ ಊಟ ಸಿಗ್ತಲ್ಲ ಅಂತ. ನೋಡೋದ ಹಾಗೆ ಏನು ಮಾಡೋಳು ಅಂತ. ಸರಿಯಾ? ಹ್ಞೂ ಸರಿ ಆಯಿತು. ಸರಿ, ಒಂದು 500 ರೂಪಾಯಿ ಕಾಸಿದ್ರೆ ಕೊಡ್ನೆ. ಬಸ್ ಚಾರ್ಜಿಗೆ ಬೇಕು. ಏನಂತ ಹೇಳಿದಮ್ಮ, ಬಸ್ ಚಾರ್ಜ್ ಏನು ಮಾಡೋಕ್ಕೆ? ಫ್ರೀ ತಾನೇ? ಆಧಾರ್ ಕಾರ್ಡ್ ತಂದಿಲ್ವಾ? ತಂದೀನಿ, ಆದ್ರೂ ಬೇಕು ಮನೆಗಿನ ಖರ್ಚಿಗೆ. ಇಲ್ಲ ಒಂದಿನ 1 ವಾರನೇ ಆಯಿತು. 1 ವಾರದ ಮೇಲೆ ಆಯ್ತಲ್ಲ ಕೆಲ್ಸಕ್ಕೆ ಹೋಗಿ. ಗಂಡಂತ ಇಸ್ಕೊಡುವೆ? ಯಾರು ಇಲ್ಲ ಕಣಮ್ಮ. ಹೋಗು, ಅವತ್ತರಿಗೆ ಹಾಕ್ಸ್ಕೊಟ್ಟು ಫೋನ್ಪೇ ಮಾಡ್ತೀನಿ ಆ ಸುನಂದನ್ಗೆ. ಅವಳು ಎತ್ಕೊಡ್ತಾಳೆ ನಿಂಗೆ. ನಿಮ್ಮ ಫೋನ್ಗೆ ಹಾಕಿದ್ರೆ ನನಗೆ ಹೆಂಗೆ ಕೊಟ್ಟಾಳ ಅವಳು? ಅವಳು ATM ಅಲ್ಲಿ ಎತ್ಕೊಡ್ತಾಳಕ್ಕಂತ ಹೋಗು, ನಾನು ಹೇಳ್ತೀನಿ. ಅದು ನಂತವೂ ಇಲ್ಲ, ಅವರು ಇಲ್ಲ, ಹೆಂಗೆ ಮಾಡನೆ? ಸರಿ ಬಿಡು ಆಯಿತು. ಬತ್ತೀನಿ ಜೋಪಾನ. ಏನು ಹೇಳಿದ್ರು ನಿಮ್ಮ ಅತ್ತೆಗೆ ನಮ್ಮ 30 ಕೊಟ್ಟಿತ್ತು ಅಂತ ಹೇಳು. ಅರ್ಥ ಆಯ್ತಾ? ಸರಿ ಆಯಿತು. ಅಪ್ಪನ ಕರ್ಕ ಬಂದಿದ್ದಾಯ್ತಿವಾ? ಅಯ್ಯೋ ಅವನು ಯಾಕೆ ಗ್ಯಾನ್ ಗಿಟ್ಟವನು, ಸುಮ್ಮನಿರು. ಸರಿ ಬತ್ತೀನಿ ಅಪ್ಪನ. ಎಲ್ಲ ನಿಮ್ಮ ಅತ್ತೆ ಹೇಳ್ಬಿಟ್ಟು ಹೋಯ್ತೀನಿ. ನಡಿ, ಅಲ್ಲೇ ಆಚೆಲ್ಲ ಇರ್ಬೇಕೇನೋ. ಟೈಮ್ ಆಯ್ತಾ ನೋಡು ಬಸ್ಗೆ. 4:20 ಆಗೋದಲ್ಲ. ಸರಿ ಬತ್ತೀನಿ. 10 ನಿಮಿಷ ಮುಂದಾಗ ಹೋದ್ರೂ ಸಿಕ್ಕಿಲ್ಲ. ಬಸ್ ಮಿಸ್ ಆದದು. ಬರೋಣ? ಸರಿ ಅಮ್ಮ, ಫೋನ್ ಮಾಡಿ ಹೋದ್ಮೇಲೆ. ಮಾಡ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.